ಸದಾಶಿವ ಅವರು ತಮ್ಮ ವರದಿಯನ್ನು ಕರ್ನಾಟಕ ಸರ್ಕಾರಕ್ಕೆ ನೀಡಿದರು. ಆ ವರದಿಯನ್ನು ತೆಗೆದು ನೋಡಲೇ ಇಲ್ಲ ಸರ್ಕಾರ. ಒಳ ಮೀಸಲಾತಿಯನ್ನು ಕಲ್ಪಿಸಿರ್ತಕ್ಕಂಥ ಕರ್ನಾಟಕ ಸರ್ಕಾರದ ತೀರ್ಮಾನ ಕಾನೂನುಬದ್ಧವಾಗಿಲ್ಲ. ಸಂವಿಧಾನ ಜಾರಿಗೆ ಬಂದ ನಂತರ ನಾವು ಪರಿಶಿಷ್ಟ ಜಾತಿಗೆ, ಪರಿಶಿಷ್ಟ ಪಂಗಡಕ್ಕೆ ಶೈಕ್ಷಣಿಕ, ಔದ್ಯೋಗಿಕ ಮತ್ತು ರಾಜಕೀಯ ಮೀಸಲಾತಿಯನ್ನು ನೀಡುತ್ತಾ ಬಂದಿದ್ದೀವಿ. 75 ವರ್ಷಗಳ ನಂತರ ಇವತ್ತು ಈ ಮೀಸಲಾತಿಗೆ ಸಂಬಂಧಪಟ್ಟಂತೆ ಕೆಲವು ಸಮಸ್ಯೆಗಳು ಉದ್ಭವ ಆಗಿವೆ. ಒಳ ಮೀಸಲಾತಿ, ಬಡ್ತಿಯಲ್ಲಿ ಮೀಸಲಾತಿ, ಕೆನೆ ಪದರ, ಖಾಸಗಿ ಕ್ಷೇತ್ರದಲ್ಲಿ ಮೀಸಲಾತಿ ಇತ್ಯಾದಿ ಪ್ರಶ್ನೆಗಳು ಇವತ್ತು ನಮಗೆ ಎದುರಾಗಿವೆ. ಇಂತಹ ಸಂದರ್ಭದಲ್ಲಿ ಒಳ ಮೀಸಲಾತಿ ಖಂಡಿತವಾಗಿಯೂ ಅವಶ್ಯಕತೆ ಇದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಆದರೆ ಇವತ್ತು ಪರಿಸ್ಥಿತಿಯನ್ನು ನಾವು ಗಮನಿಸಬೇಕು. ಆಂಧ್ರ ಪ್ರದೇಶ ರಾಜ್ಯ ಸರ್ಕಾರ ಪರಿಶಿಷ್ಟ ಜಾತಿಗಳನ್ನು 4 ಪ್ರವರ್ಗಗಳಾಗಿ ವಿಂಗಡಿಸಿ, ಪ್ರವರ್ಗ ಎ, ಬಿ, ಸಿ ಆ್ಯಂಡ್ ಡಿ ಅಂತ ಮಾಡಿ ಅವರಿಗೆ ಪರಿಶಿಷ್ಟ ಜಾತಿಯೊಳಗೆ ಒಳ ಮೀಸಲಾತಿಯನ್ನು ಕಲ್ಪಿಸಿದರು. ಇದನ್ನು ಭಾರತದ ಸರ್ವೋಚ್ಚ ನ್ಯಾಯಾಲಯ ಚಿನ್ನಪ್ಪ ಎಂಬ ಪ್ರಕರಣದಲ್ಲಿ 5 ಜನರ ನ್ಯಾಯಮೂರ್ತಿಗಳ ಪೀಠ ರಾಜ್ಯ ಸರ್ಕಾರಕ್ಕೆ ಒಳ ಮೀಸಲಾತಿಯನ್ನು ಕಲ್ಪಿಸ್ತಕ್ಕಂಥ ಅಧಿಕಾರ ಇಲ್ಲ ಅಂತೇಳಿ ರದ್ದುಗೊಳಿಸಿದೆ. 2020ರಲ್ಲಿ ಸರ್ವೋಚ್ಚ ನ್ಯಾಯಾಲಯದ ಮತ್ತೊಂದು 5 ಜನರ ನ್ಯಾಯಪೀಠ ರಾಜ್ಯ ಸರ್ಕಾರಗಳಿಗೆ ಒಳ ಮೀಸಲಾತಿಯನ್ನು ನೀಡುವಂಥ ಅಧಿಕಾರ ಇದೆ ಅಂತ ಅಭಿಪ್ರಾಯಪಟ್ಟಿದೆ. ಈ ಹಿಂದೆ ಚಿನ್ನಪ್ಪ ಪ್ರಕರಣದಲ್ಲಿ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇಲ್ಲ ಅಂತೇಳಿದೆ. 2020ರಲ್ಲಿ ರಾಜ್ಯ ಸರ್ಕಾರಕ್ಕೆ ಅನುಮತಿ ಇದೆ. ಅದು 5 ಜನರ ಪೀಠ, ಇದು 5 ಜನರ ಪೀಠದ ತೀರ್ಪು. ಈಗ ಭಾರತದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳು ಇದನ್ನು, ಈ ತದ್ವಿರುದ್ಧವಾದಂಥ ತೀರ್ಪುಗಳನ್ನು 7 ಜನರ ನ್ಯಾಯಪೀಠಕ್ಕೆ ವರ್ಗಾವಣೆ ಮಾಡಿದ್ದಾರೆ. ಅಲ್ಲಿ ಪೆಂಡಿಂಗ್ ಇದೆ. ನಾಳೆ ದಿವಸ ಅದು ಏನು ತೀರ್ಪು ಬರುತ್ತೋ ನಮಗೆ ಗೊತ್ತಿಲ್ಲ. ಆ ರೀತಿ ಯಾವುದೇ ತೀರ್ಪು ಬಂದರೂ ನಾವೆಲ್ಲರೂ ಆ ತೀರ್ಪಿಗೆ ಬದ್ಧರಾಗಿರಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಹಾಗಾಗಿ ಆ ತೀರ್ಪು ಬರೋದಕ್ಕಿಂತ ಮುಂಚೆನೇ ಈ ರೀತಿ ಪರಿಶಿಷ್ಟ ಜಾತಿಯ ಜನರಿಗೆ ಒಳ ಮೀಸಲಾತಿಯನ್ನು ಕಲ್ಪಿಸಿರ್ತಕ್ಕಂಥ ಕರ್ನಾಟಕ ಸರ್ಕಾರದ ತೀರ್ಮಾನ ಕಾನೂನುಬದ್ಧವಾಗಿಲ್ಲ ಮತ್ತು ಸಂವಿಧಾನಬದ್ಧವಾಗಿಲ್ಲ. ಎರಡನೇದು, ಕರ್ನಾಟಕ ಸರ್ಕಾರ ಈ ಹಿಂದೆ ಬಹಳ ವರ್ಷಗಳ ಹಿಂದೆ ಜಸ್ಟಿಸ್ ಎ.ಜೆ. ಸದಾಶಿವ ಆಯೋಗವನ್ನು ರಚನೆ ಮಾಡಿ ಪರಿಶಿಷ್ಟ ಜಾತಿಗೆ ಒಳ ಮೀಸಲಾತಿ ಸಂಬಂಧಪಟ್ಟಂತೆ ಒಂದು ವರದಿಯನ್ನು ನೀಡಿ ಅಂತ ಕೇಳಿದರು. 2012ರಲ್ಲಿ ಜಸ್ಟಿಸ್ ಎ.ಜೆ. ಸದಾಶಿವ ಅವರು ತಮ್ಮ ವರದಿಯನ್ನು ಕರ್ನಾಟಕ ಸರ್ಕಾರಕ್ಕೆ ನೀಡಿದರು. ಇದುವರೆಗೂ ಆ ವರದಿಯನ್ನು ತೆಗೆದು ನೋಡಲೇ ಇಲ್ಲ ಸರ್ಕಾರ. ಅದರಲ್ಲಿ ಏನಿದೆ ಅಂತ ತಿಳ್ಕೊಳ್ತಕ್ಕಂಥ ಪ್ರಯತ್ನನೇ ಮಾಡಲಿಲ್ಲ. ಆ ವರದಿಯನ್ನು ಸಾರ್ವಜನಿಕರಿಗೆ ಬಹಿರಂಗಪಡಿಸಲಿಲ್ಲ. ಇವತ್ತು ಕೂಡ ಸರ್ಕಾರ ಒಳ ಮೀಸಲಾತಿಯನ್ನು ಕಲ್ಪಿಸ್ತಕ್ಕಂಥ ಒಂದು ತೀರ್ಮಾನ ತಗೊಂಡಂಥ ಸಂದರ್ಭದಲ್ಲಿ ಸರ್ಕಾರ ಎ.ಜೆ. ಸದಾಶಿವ ಆಯೋಗದ ವರದಿಯನ್ನು ಪರಿಗಣಿಸಿದೆ ಅಂತಕ್ಕಂಥದ್ದು ನಾನು ಎಲ್ಲೂ ಪತ್ರಿಕಾ ವರದಿಗಳಲ್ಲಿ ನಾನು ನೋಡಲಿಲ್ಲ. ಹಾಗಾಗಿ ಯಾವುದೇ ವರದಿ ಇಲ್ಲದೆ ಆ ರೀತಿ ಒಳ ಮೀಸಲಾತಿಯನ್ನು ಕಲ್ಪಿಸ್ತಕ್ಕಂಥದ್ದು ಕೂಡ ನ್ಯಾಯಾಲಯದ ತೀರ್ಪುಗಳಿಗೆ ವಿರುದ್ಧವಾದಂಥದ್ದು. ಮೂರನೇದಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು, ಒಂದು ವೇಳೆ ಜಸ್ಟಿಸ್ ಎ.ಜೆ. ಸದಾಶಿವ ಅವರ ವರದಿಯನ್ನು ಅವರು ಓಪನ್ ಮಾಡಿ ಅದರ ಆಧಾರದ ಮೇಲೆ ಪರಿಶಿಷ್ಟ ಜಾತಿಗೆ ಒಳ ಮೀಸಲಾತಿಯನ್ನು ನೀಡಿದರೆ ನಾವಿಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ 2 ಮುಖ್ಯವಾದಂಥ ಅಂಶಗಳೇನು ಅಂತಂದರೆ, ಜಸ್ಟಿಸ್ ಎ.ಜೆ. ಸದಾಶಿವ ಅವರ ವರದಿಯಲ್ಲಿ ವೈಜ್ಞಾನಿಕವಾದಂಥ ವರ್ಗೀಕರಣ ಆಗಿದೆಯಾ ಇಲ್ಲವಾ ಅಂತಕ್ಕಂಥದ್ದು ನಾವು ತೀರ್ಮಾನ ಮಾಡಬೇಕಾಗುತ್ತೆ. ಎರಡನೇದಾಗಿ, ಆದ್ಯತೆಯ ಮೇಲೆ ಶೇಕಡಾವಾರು ಮೀಸಲಾತಿಯನ್ನು ಹಂಚಿಕೆ ಆಗಿದೆಯಾ ಅಂತಕ್ಕಂಥದ್ದನ್ನು ನಾವು ನೋಡಬೇಕಾಗಿದೆ. ಇವೆರಡನ್ನು ನಾವು ನೋಡದೆ ಒಳ ಮೀಸಲಾತಿಯನ್ನು ಕಲ್ಪಿಸ್ತಕ್ಕಂಥದ್ದು ಸರಿಯಾದಂಥ ಮಾರ್ಗ. ವೈಜ್ಞಾನಿಕ ವರ್ಗೀಕರಣ ಅಂದರೆ ನನ್ನ ಅಭಿಪ್ರಾಯದಲ್ಲಿ ಇಲ್ಲಿ ಬಲಿಷ್ಠರು ಇದ್ದಾರೆ. ಈಗ ಉದಾಹರಣೆಗೆ ಕರ್ನಾಟಕದಲ್ಲಿ ಪರಿಶಿಷ್ಟ ಜಾತಿಗಳಲ್ಲಿ 101 ಜಾತಿಗಳಿವೆ. ಇಲ್ಲಿ ಬಲಿಷ್ಠರು ಇದ್ದಾರೆ, ಮಧ್ಯಮರು ಇದ್ದಾರೆ, ಅತಿ ಬಡವರು ಇದ್ದಾರೆ. ಇವರನ್ನು ಯಾರ ಜೊತೆ ಹಾಕಬೇಕು, ಯಾರ ಜೊತೆ ಹಾಕಬಾರ್ದು,
ಯಾರನ್ನು ಯಾರ ಜೊತೆ ಹಾಕಿದರೆ ಅದು ನ್ಯಾಯವಾಗಿರುತ್ತೆ ಅಂತಕ್ಕಂಥದ್ದೇ ವೈಜ್ಞಾನಿಕ ವರ್ಗೀಕರಣ. ಆ ಕೆಲಸ ಜಸ್ಟಿಸ್ ಏಜಾ ಸದಾಶಿವ ವರದಿಯಲ್ಲಿ ಆಗಿದೆಯಾ ಅಂತಕ್ಕಂಥ ಖಾತ್ರಿಪಡಿಸ್ಕೊಂಡು ಸರ್ಕಾರ ಒಳ ಮೀಸಲಾತಿಯನ್ನು ನೀಡ್ತಕ್ಕಂಥ ಮುಂದಿನ ಹೆಜ್ಜೆ ಇಡಬೇಕು. ಆದರೆ ಮೇಲ್ನೋಟಕ್ಕೆ ಇಲ್ಲಿ ನನಗೆ ಅಂಥದ್ದು ಏನೂ ಕಾಣಿಸ್ತಾ ಇಲ್ಲ. ಎರಡನೇದಾಗಿ, ಕಳೆದ 75 ವರ್ಷಗಳಿಂದ ಪರಿಶಿಷ್ಟ ಜಾತಿಯಲ್ಲಿರ್ತಕ್ಕಂಥ ಕೆಲವರು ಮೀಸಲಾತಿ ಸವಲತ್ತನ್ನು ಅನುಭವಿಸಿದ್ದಾರೆ. ಆದರೆ ಕೆಲವು ಜಾತಿಗಳು ಅದೇ ಪರಿಶಿಷ್ಟ ಜಾತಿಯಲ್ಲಿರ್ತಕ್ಕಂಥವ್ರು ಮೀಸಲಾತಿ ಸವಲತ್ತನ್ನು ಅನುಭವಿಸಲೇ ಇಲ್ಲ. ಒಂದು ಪಂಚಾಯಿತಿ ಮೆಂಬರ್ ಆಗೋಕ್ಕಾಗಿಲ್ಲ ಕೆಲವು ಜಾತಿಗಳಿಗೆ, ಒಂದು ಅಟೆಂಡರ್ ಪೋಸ್ಟ್ ಪಡೆಯೋದಕ್ಕೆ ಸಾಧ್ಯ ಆಗಲಿಲ್ಲ, ಒಂದು ಡಿಗ್ರಿ ಹೋಲ್ಡರ್ ಇಲ್ಲ ಕೆಲವು ಜಾತಿಗಳಲ್ಲಿ. ಇಂತಹ ಸಂದರ್ಭದಲ್ಲಿ ಕಳೆದ 75 ವರ್ಷಗಳಲ್ಲಿ ಯಾರು ಮೀಸಲಾತಿ ಸವಲತ್ತನ್ನು ಅನುಭವಿಸಿದ್ದಾರೋ ಅವ್ರಿಗೆ ಸ್ವಲ್ಪ ಕಡಿಮೆ ಕೊಡಿ, ಯಾರು ಅನುಭವಿಸಲೇ ಇಲ್ಲವೋ ಅವ್ರಿಗೆ ಸ್ವಲ್ಪ ಜಾಸ್ತಿ ಕೊಡಿ. ಈ ರೀತಿ ವೈಜ್ಞಾನಿಕ ವರ್ಗೀಕರಣ ಆಗಬೇಕು. ಆದ್ಯತೆಯ ಮೇಲೆ ಶೇಕಡಾವಾರು ಮೀಸಲಾತಿಯನ್ನು ನೀಡಬೇಕು. ಈ ದೃಷ್ಟಿಯಲ್ಲೂ ನೋಡಿದಾಗ ಸರ್ಕಾರ ಇಂತಹ ಕ್ರಮ ಅನುಸರಿಸಿದೆ ಅಂತ ನನಗೆ ಎಲ್ಲೂ ಕಾಣಿಸ್ತಾ ಇಲ್ಲ. ಹಾಗಾಗಿ ಈ ಎಲ್ಲ ಒಟ್ಟು ಪರಿಸ್ಥಿತಿಯನ್ನು ನಾವು ಗಮನಿಸಿದಾಗ ಸರ್ಕಾರ ಪರಿಶಿಷ್ಟ ಜಾತಿಗೆ ಈ ಒಳ ಮೀಸಲಾತಿಯನ್ನು ಕಲ್ಪಿಸಿರ್ತಕ್ಕಂಥದ್ದು ವೈಜ್ಞಾನಿಕವಾಗಿಯೂ ಇಲ್ಲ ಮತ್ತು ಆದ್ಯತೆ ಮೇಲೂ ಇಲ್ಲ ಅಂತಕ್ಕಂಥದ್ದು ನನಗೆ ಕಾಣಿಸ್ತಾ ಇದೆ. ಹಾಗಾಗಿ ಇದರ ಬಗ್ಗೆ ಈ ರಾಜ್ಯದ ಜನರು ಚರ್ಚೆ ಮಾಡಬೇಕಾಗಿದೆ, ಸರಿದಾರಿಯನ್ನು ನಾವು ಕಂಡುಕೋಬೇಕಾಗಿದೆ. ಒಳ ಮೀಸಲಾತಿ ಬೇಕಾ ಬೇಡವಾ ಅಂದರೆ ಬೇಕೇ ಬೇಕು, ಆದರೆ ವೈಜ್ಞಾನಿಕ ವರ್ಗೀಕರಣ ಆಗಬೇಕು ಮತ್ತು ಆದ್ಯತೆ ಮೇಲೆ ಶೇಕಡಾವಾರು ಮೀಸಲಾತಿಯನ್ನು ಹಂಚಿಕೆ ಆಗಬೇಕು. ಈ ಕೆಲಸ ಮಾಡಿದಾಗ ಅಂತಹ ಒಳ ಮೀಸಲಾತಿಯನ್ನು ನಾವು ಸ್ವಾಗತಿಸ್ಬೋದು. ಅದು ಇಲ್ಲ ಅಂತಂದರೆ ಅದು ಕೇವಲ ಜನರ ಓಲೈಕೆಗೆ, ಈ ಎಲೆಕ್ಷನ್ ಸಂದರ್ಭದಲ್ಲಿ ಜನರನ್ನು ಒಲಿಸ್ಕೊಳ್ತಕ್ಕಂಥ ಈ ಪ್ರಯತ್ನ ಸರಿಯಾದಲ್ಲ, ಇಂಥದ್ದು ಸರಿಯಾದಂಥ ತೀರ್ಮಾನ ಅಲ್ಲ ಅಂತ ನಾನು ಅಭಿಪ್ರಾಯಪಡ್ತೀನಿ.